ನೀವು 51 ಶಕ್ತಿಪೀಠಗಳಿಗೆ ಹೋಗಬೇಕು. 51 ಶಕ್ತಿಪೀಠ ಎಲ್ಲಿದೆ? ಓಕೆ, ಇಡೀ ಅಖಂಡ ಭಾರತದಲ್ಲಿದೆ ಓಕೆ. 51 ಶಕ್ತಿ. ಆಯಿತು, ನಾನು ಶಾಕ್ತ ಪರಂಪರೆ ಫಾಲೋ ಮಾಡೋನಲ್ಲಪ್ಪ, ನಾನು ಶೈವ ಪರಂಪರೆ, ಶಿವನ ಆರಾಧನೆ ಮಾಡುವನು. ಶಿವನ ಆರಾಧನೆ ಮಾಡೋ ಆಧ್ಯಾತ್ಮಿಕವಾಗಿ 12 ಶಕ್ತಿಪೀಠ, 12 ಜ್ಯೋತಿರ್ಲಿಂಗ ಎಲ್ಲಿದೆ? ನೀವು ಇಡೀ ದೇಶವನ್ನು ಇದು ಮಾಡಬೇಕು. ಆಮೇಲೆ ನಿಮಗೆ ನಾನು ವೈಷ್ಣವ ಅಂತ, ನೀವು ಚಾರ್ಧಾಮ ಎಲ್ಲಿದೆ? ಆ 2 ಚಾರ್ಧಾಮ ಮತ್ತು ಈ ಕಡೆ ಚಾರ್ಧಾಮ ಎಲ್ಲವೂ ಬಂದಾಗ ನಿಮಗೆ ಇಡೀ ದೇಶವನ್ನು, ಅದನ್ನೇ ಶಂಕರಾಚಾರ್ಯರು ಈ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟಿ ಅವರೇ, ನಾನು ಈವನ್ ಯಾವುದೇ ಆಂಕರ್ಸ್ ಅಲ್ಲ, ನಾನು ಅದಕ್ಕೆ ಯಾಕೆ ಬಂದುಬಿಡ್ತೀನಿ. ಅದನ್ನು ನರೇಂದ್ರ ಮೋದಿ ಅವರ ಬಗ್ಗೆ ಇದ್ದಂಥ ಪದ್ಧತಿ ನೀವು ಹೇಳಿದ ಮಾತಿಗೆ ಈಗ ನಾನು ಮತ್ತೆ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ನಾ ಕಾವುಂಗ ನಾ ಕಾನೇದುಂಗ ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಈಗಲೂ ಅದಕ್ಕೆ ಬದ್ಧರಾಗಿದ್ದಾರೆ. ನರೇಂದ್ರ ಮೋದಿ ಅವರು ಅವರ ಪಾರ್ಟಿಯ ಎಲ್ಲರೂ ಆಗಿದ್ದಾರೆ ಇಲ್ಲೋ ನಾನು ಅದನ್ನು ಹೇಳಲಾರೆ, ಇಲ್ಲ ಕೂಡ. ಆದರೆ ಮೋದಿ ಅವರು ಈಗಲೂ ಕೂಡ. ಆಮೇಲೆ ನಿಮಗೆ ಕ್ಯಾಪ್ಟನ್ ಸಿಗೋದು ಒಬ್ಬನೇ, ಸಚಿನ್ ತೆಂಡೂಲ್ಕರ್ ಒಂದೇ ಸಿಗೋದು ನಿಮಗೆ. ಅದನ್ನ ಮಿಸ್ ಮಾಡ್ಕೊಳ್ಳೋಕೆ ಜನ ರೆಡಿ ಇಲ್ಲ. ನರೇಂದ್ರ ಮೋದಿ ಅವರ ಮೇಲೆ ಇರುವಂತ ನಂಬಿಕೆ ಇದೆಯಲ್ಲ, ಅದನ್ನ ಈಗಲೂ ಕೂಡ ಜನ ಏನು ಬಿಟ್ಟಿಲ್ಲ. ಒಂದು ವೇಳೆ ಇದೇ ಅರವಿಂದ್ ಕೇಜ್ರಿವಾಲ್, ನಾನು ಈಗಲೂ ಹೇಳ್ತೀನಿ, ಇದೇ ಅರವಿಂದ್ ಕೇಜ್ರಿವಾಲ್ ಒಂದು ವೇಳೆ ಅಬಕಾರಿ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪ ಬಂತು ಅಂತ ಕೇಳಿದಾಗಲೂ ಕೂಡ ಜನ ಮಾಫಿ ಮಾಡ್ತಾ ಇದ್ರು, ರಾಜಕೀಯ ಇರೋದೇ ಆರೋಪ ಮಾಡಲಿಕ್ಕೆ. ಆದರೆ ನನಗೆ 1 BHK ಸಾಕು ಅಂತ ಹೇಳ್ದ ಮನುಷ್ಯ 30-40 ಕೋಟಿಯ ಶೀಶ್ಮಾಲನ್ನು ನೀನು ಕಟ್ಕೋತಿ ಅಂತ ಹೇಳಿದಾಗ ಅದಕ್ಕಿರುವ ಬೆಲೆನೇ 7-8 ಕೋಟಿ. ಅದನ್ನು ಒಪ್ಪಬಹುದಾಗಿತ್ತು. ಹೌದಪ್ಪ, ಬೇಕು, ಒಬ್ಬ ಮುಖ್ಯಮಂತ್ರಿಗೆ ಚೆನ್ನಾಗಿರೋದು ಬೇಕು ಅಂತ ಹೇಳಿದಂಥವ್ರು 7-8 ಕೋಟಿಯಲ್ಲಿ ಆಗಿದ್ರೆ 30-40 ಕೋಟಿ ಮಾಡ್ಬಿಟ್ಟು ಅದನ್ನ ಒಂಥರ ನೋಡಿ. ಏನು ನಾನು ಅವಾಗೇನು ಹೇಳಿದ್ದು, ಈ ಪಿಕ್ಚರ್ ಅಲ್ಲಿ ಬರುತ್ತೆ, ಆಪ್ತಮಿತ್ರ ಪಿಕ್ಚರ್, ನೀವು ಕೂಡ ಉಳಿದ ರಾಜಕಾರಣಿಗಳ ತರ ನಾಗವಲ್ಲಿಯಾಗಿ ಬದಲಾಗಿದ್ರಿ. ಅದನ್ನ ನೀವು ಮೇಂಟೈನ್ ಮಾಡಿದ್ರಿ. ನಾನು ಈಗಲೂ ಹೇಳ್ತೀನಿ, ಶೀಶ್ಮಾಲ್ ಒಂದು ವಿಚಾರ ಅಲ್ಲದೆ ನೀವು ನಿಮ್ಮ ಆರೋಪ ಪ್ರತ್ಯಾರೋಪಗಳು ಇಲ್ಲಪ್ಪ. ನನ್ನನ್ನು ಆರೋಪ ಮಾಡ್ತಾ ಇದ್ದಾರೆ, ಬಟ್ ನಾನು ಈಗಲೂ ಕೂಡ ಜನಪರವಾಗಿದ್ದೀನಿ, ಜನರಿಗೆ ಫ್ರೀ ಸಿಗಬೇಕು ಅನ್ನೋಂಥದ್ದು ಬದ್ಧತೆಯಲ್ಲಿ ಆ ಕ್ಲಾರಿಟಿ ಕೊಟ್ಟಿದ್ದಿದ್ರೆ ಈಗಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಏನಾಗ್ತಿಲ್ಲ. ಈಗ ನರೇಂದ್ರ ಮೋದಿ ಅದನ್ನು ಉಳಿಸ್ಕೊಂಡಿದ್ದಾರೆ. ನವದೆಹಲಿಗೆ ಸಂಬಂಧಪಟ್ಟಂತ ಅಥವಾ ದೆಹಲಿಗೆ ಸಂಬಂಧಪಟ್ಟಂತೆ ನೀವು ಆ ವಿಚಾರ ತೆಗೆದಿದ್ರಿಂದ ಹೇಳಕ್ ಬಯಸ್ತೀನಿ. ಇದುವರೆಗೂ ಕೂಡ ಕಳೆದ 3-4-5 ದಶಕಗಳಲ್ಲಿ ಅಂತಾನೆ ಹೇಳ್ಬೋದು. ನಾವು 5 ದಶಕಗಳ ದೆಹಲಿ ರಾಜಕಾರಣವನ್ನು ಗಮನಿಸಿದ್ರೆ ದೆಹಲಿಗೆ ಒಂದು ಶಕ್ತಿ ಇದೆ. ಹೇಗೆ ಯುಪಿಗೆ ಒಂದು ಆಧ್ಯಾತ್ಮಿಕವಾದ, ಸಾಂಸ್ಕೃತಿಕವಾದ, ಇಡೀ ದೇಶವನ್ನ ಹಿಡಿದಿಡಬಲ್ಲ ತನ್ನದೇ ಆದ ಭೌಗೋಳಿಕವಾದ ಶಕ್ತಿ ಕೂಡ ಇದೆಯೋ, ನೀವು ಯುಪಿಗೆ ಹೋದ್ರೆ ನೀವು ಪ್ರಯಾಗ್ರಾಜ್ ಅಂತೀರಿ, ಅಥವಾ ಬೇರೆ ಬೇರೆ ಲಕ್ನೋ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ಅಲ್ಲಿ, ಆಮೇಲೆ ಹಿಂದಿನ ಉತ್ತರಾಖಂಡ್ ಸೇರಿ ಯುಪಿ ಏನು ದೊಡ್ಡ ಯುಪಿ ಇತ್ತಲ್ಲ, ಅಲ್ಲಿಗೆ ಹರಿದ್ವಾರ್ ಇರ್ಬೋದು, ಋಷಿಕೇಶ್, ಅದಕ್ಕೆ ಅದರದೇ ಆದ ಒಂದು ಶಕ್ತಿ ಇದೆ. ಆ ಥರ ದೆಹಲಿಗೂ ಕೂಡ ಅದರದ್ದೇ ಆದ, ಈಗ ಮೆಹರೌಲಿ ಅಂತೀವಿ, ಅದು ಮಿಹ್ರಾವಲಿ ಆಗಿತ್ತು ಅಂತಾರೆ, ಗೊತ್ತಿಲ್ಲ ಅದು ಏನು ಅಂತ. ದೆಹಲಿಗೆ ಅದರದ್ದೇ ಆದ ಒಂದು ಹಲವು ಕೇಂದ್ರಗಳು, ಅದು ಯಾವತ್ತಿಗೂ ಶಕ್ತಿ ಕೇಂದ್ರ ಇವತ್ತಲ್ಲ, 2-3 ಸಾವಿರ ವರ್ಷಗಳಿಂದ ಶಕ್ತಿ ಕೇಂದ್ರ ಆಗಿತ್ತು ಅಂತ. ಈ ದೇಶದ ರಾಜಕೀಯ ಶಕ್ತಿ ಕೇಂದ್ರ ಯಾವತ್ತು ದೆಹಲಿ ಆಗಿತ್ತು ಅಂತ. ಈಗ ಕಾಂತಾರ ನೋಡಿ, ನಾವು ಏನು ಗೊತ್ತಾ, ಈ ಕಾಂತಾರ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಕಾಂತಾರ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ನೋಡಿ, ಎಷ್ಟು ಕರೆಕ್ಟ್ ಆಗಿದೆ ಅಂತಂದ್ರೆ, ಅವನು ಕೇಳ್ತಾನೆ ನನಗೆ ಈ ಜಾಗ ಕೊಡಬೇಕು ಅಂತ, ಒಂದು ದೈವದ ಮುಂದೆ ಕೇಳ್ತಾನೆ. ಆಗ ದೈವ ಹೇಳುತ್ತೆ ಅದಕ್ಕೊಂದು ಸಮಯ ಬರ್ತದೆ ಅಂತ ಹೇಳುತ್ತೆ. UP-ಯಲ್ಲಾಗಲಿ ಇಂಡಿಯಾದಲ್ಲಾಗಲಿ ಇಂಥೆಲ್ಲ ಅನೇಕ ಘಟನಾವಳಿಗಳಾಯಿತು ನೋಡಿ. ಯೋಗಿ ಆದಿತ್ಯನಾಥ್ ನಾಥ ಪರಂಪರೆಯಿಂದ ಬಂದಂಥವ್ರು. ಯಾವತ್ತೂ ಕೂಡ BJP-ಯಲ್ಲಿ 300-320 ಸೀಟ್ ಬರುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. 300 ಸೀಟ್ ಬಂತು. ನೀವು ನೋಡಿ, ಕೆಲವು ಇರಲಿ ಟೈಮ್ ಅಂತ ಹೇಳೋದು. ಯೋಗಿ ಆದಿತ್ಯನಾಥ್ ಅವಧಿಯಲ್ಲೇ ರಾಮ ಮಂದಿರ ನಿರ್ಮಾಣ ಆಯಿತು. ಯೋಗಿ ಆದಿತ್ಯನಾಥ್ ಅವಧಿಯಲ್ಲೇ ಕಾಶಿ ಕಾರಿಡಾರ್ ನಿರ್ಮಾಣ ಆಯಿತು. ಯೋಗಿ ಆದಿತ್ಯನಾಥ್ ಅವಧಿಯಲ್ಲಿ 144ನೇ ವರ್ಷದ ಕುಂಭಮೇಳ ಆಯಿತು. ಇಲಹಾಬಾದ್ ಅನ್ನುವಂಥದ್ದು ಪ್ರಯಾಗರಾಜ್ ಆಯಿತು. ಆಯ್ತಾ, ಇದೆಲ್ಲ. ಆಮೇಲೆ ಕೆಲವೆಲ್ಲ ಏನು ಗೊತ್ತಾ, ಒಬ್ರು ಬಂದು ಆ ಸಂದರ್ಭ ಆ ಕೆಲಸಗಳನ್ನು ಮಾಡಿ ಹೋಗ್ಬಿಡ್ತಾರೆ ಅಂತ. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವಿಟ್ಟಿರುವಂಥ ನಂಬಿಕೆಗಳು ಅಂತ ಹೇಳಿ. ಅದೇ ಇವರು ಯಾರು, ಇದೇ ನರೇಂದ್ರ ಮೋದಿ ಅವರು LK ಅಡ್ವಾಣಿ ಅವರು ರಥಯಾತ್ರೆ ಮಾಡ್ತಾ ಇರುವಾಗ ಅವರ ಕೇರ್ ಟೇಕರು ಎಲ್ಲಿ ಸ್ಟೇ ಮಾಡಬೇಕು, ಬೆಳಿಗ್ಗೆ ತಿಂಡಿಗೆ ಏನಿದೆ, ರೂಟ್ ಮ್ಯಾಪ್ ರೆಡಿ ಮಾಡಿ, ಬೆಳಿಗ್ಗೆ ತಿಂಡಿಗೆ ಏನಿದೆ, ಎಷ್ಟು ಕಿಲೋಮೀಟರ್ ಹೋಗ್ಬೇಕು, ಎಲ್ಲಿ ರೆಸ್ಟ್ ಮಾಡಬೇಕು, ನಿಮ್ಗೆ ಹೆಂಗೆ ಚೇಂಜ್ ಆಗುತ್ತೆ ಅಂತಂದರೆ, ಅದೇ 2013-14ರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅವರಾಗಿರ್ತಾರೆ ರಾಜನಾಥ್ ಸಿಂಗ್. ನೀವು 51 ಶಕ್ತಿಪೀಠಗಳಿಗೆ ಹೋಗಬೇಕು. 51 ಶಕ್ತಿಪೀಠ ಎಲ್ಲಿದೆ? ಇಡೀ ಅಖಂಡ ಭಾರತದಲ್ಲಿದೆ 51 ಶಕ್ತಿ. ಆಯಿತು, ನಾನು ಶಾಕ್ತ ಪರಂಪರೆ ಫಾಲೋ ಮಾಡೋನಲ್ಲಪ್ಪ, ನಾನು ಶೈವ ಪರಂಪರೆ, ಶಿವನ ಆರಾಧನೆ ಮಾಡುವನು. ಶಿವನ ಆರಾಧನೆ ಮಾಡೋ ಆಧ್ಯಾತ್ಮಿಕವಾಗಿ 12 ಶಕ್ತಿಪೀಠ, 12 ಜ್ಯೋತಿರ್ಲಿಂಗ ಎಲ್ಲಿದೆ? ನೀವು ಇಡೀ ದೇಶವನ್ನು ಇದು ಮಾಡಬೇಕು. ಆಮೇಲೆ ನಿಮಗೆ ನಾನು ವೈಷ್ಣವ ಅಂತ, ನೀವು ಚಾರ್ಧಾಮ ಎಲ್ಲಿದೆ? ಆ 2 ಚಾರ್ಧಾಮ ಮತ್ತು ಈ ಕಡೆ ಚಾರ್ಧಾಮ ಎಲ್ಲವೂ ಬಂದಾಗ ನಿಮಗೆ ಇಡೀ ದೇಶವನ್ನು
ಅದನ್ನು ಶಂಕರಾಚಾರ್ಯರು ಈ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟಿ ಅವರೇ, ನಾನು ಈವನ್ ಯಾವುದೇ ಆಂಕರ್ಸ್ ಅಲ್ಲ, ನಾನು ಅದಕ್ಕೆ ಯಾಕೆ ಬಂದ್ಬಿಡ್ತೀನಿ ಅದನ್ನು. ನರೇಂದ್ರ ಮೋದಿ ಅವರ ಬಗ್ಗೆ ಇದ್ದಂಥ ಪದ್ಧತಿ ನೀವು ಹೇಳಿದ ಮಾತಿಗೆ, ನರೇಂದ್ರ ಈಗ ನಾನು ಮತ್ತೆ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ನಾ ಕಾವುಂಗ ನಾ ಕಾನೇದುಂಗ ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಈಗಲೂ ಅದಕ್ಕೆ ಬದ್ಧರಾಗಿದ್ದಾರೆ. ನರೇಂದ್ರ ಮೋದಿ ಅವರು ಅವರ ಪಾರ್ಟಿಯ ಎಲ್ಲರೂ ಆಗಿದ್ದಾರೆ ಇಲ್ಲೋ ನಾನು ಅದನ್ನು ಹೇಳಲಾರೆ, ಇಲ್ಲ ಕೂಡ. ಆದರೆ ಮೋದಿ ಅವರು ಈಗಲೂ ಕೂಡ. ಆಮೇಲೆ ನಿಮಗೆ ಕ್ಯಾಪ್ಟನ್ ಸಿಗೋದು ಒಬ್ಬನೇ, ಸಚಿನ್ ತೆಂಡೂಲ್ಕರ್ ಒಂದೇ ಸಿಗೋದು ನಿಮಗೆ. ಅದನ್ನ ಮಿಸ್ ಮಾಡ್ಕೊಳ್ಳೋಕೆ ಜನ ರೆಡಿ ಇಲ್ಲ. ನರೇಂದ್ರ ಮೋದಿ ಅವರ ಮೇಲೆ ಇರುವಂತ ನಂಬಿಕೆ ಇದೆಯಲ್ಲ, ಅದನ್ನ ಈಗಲೂ ಕೂಡ ಜನ ಏನು ಬಿಟ್ಟಿಲ್ಲ. ಒಂದು ವೇಳೆ ಇದೇ ಅರವಿಂದ್ ಕೇಜ್ರಿವಾಲ್, ನಾನು ಈಗಲೂ ಹೇಳ್ತೀನಿ, ಇದೇ ಅರವಿಂದ್ ಕೇಜ್ರಿವಾಲ್ ಒಂದು ವೇಳೆ ಅಬಕಾರಿ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪ ಬಂತು ಅಂತ ಕೇಳಿದಾಗಲೂ ಕೂಡ ಜನ ಮಾಫಿ ಮಾಡ್ತಾ ಇದ್ರು, ರಾಜಕೀಯ ಇರೋದೇ ಆರೋಪ ಮಾಡಲಿಕ್ಕೆ. ಆದರೆ ನನಗೆ 1 BHK ಸಾಕು ಅಂತ ಹೇಳ್ದ ಮನುಷ್ಯ 30-40 ಕೋಟಿಯ ಶೀಶ್ಮಾಲನ್ನು ನೀನು ಕಟ್ಕೋತಿ ಅಂತ ಹೇಳಿದಾಗ ಅದಕ್ಕಿರುವ ಬೆಲೆನೇ 7-8 ಕೋಟಿ. ಅದನ್ನು ಒಪ್ಪಬಹುದಾಗಿತ್ತು. ಹೌದಪ್ಪ, ಬೇಕು, ಒಬ್ಬ ಮುಖ್ಯಮಂತ್ರಿಗೆ ಚೆನ್ನಾಗಿರೋದು ಬೇಕು ಅಂತ ಹೇಳಿದಂಥವ್ರು 7-8 ಕೋಟಿಯಲ್ಲಿ ಆಗಿದ್ರೆ 30-40 ಕೋಟಿ ಮಾಡ್ಬಿಟ್ಟು ಅದನ್ನ ಒಂಥರ ನೋಡಿ. ಏನು ನಾನು ಅವಾಗೇನು ಹೇಳಿದ್ದು, ಈ ಪಿಕ್ಚರ್ ಅಲ್ಲಿ ಬರ್ತದೆ, ಆಪ್ತಮಿತ ಪಿಕ್ಚರ್, ನೀವು ಕೂಡ ಉಳಿದ ರಾಜಕಾರಣಿಗಳ ತರ ನಾಗವಲ್ಲಿಯಾಗಿ ಬದಲಾಗಿದ್ರಿ. ಅದನ್ನ ನೀವು ಮೇಂಟೈನ್ ಮಾಡಿದ್ರಿ. ನಾನು ಈಗಲೂ ಹೇಳ್ತೀನಿ, ಶೀಶ್ಮಾಲ್ ಒಂದು ವಿಚಾರ ಅಲ್ಲದೆ ನೀವು ನಿಮ್ಮ ಆರೋಪ ಪ್ರತ್ಯಾರೋಪಗಳು ಇಲ್ಲಪ್ಪ. ನನ್ನನ್ನು ಆರೋಪ ಮಾಡ್ತಾ ಇದ್ದಾರೆ, ಬಟ್ ನಾನು ಈಗಲೂ ಕೂಡ ಜನಪರವಾಗಿದ್ದೀನಿ, ಜನರಿಗೆ ಫ್ರೀ ಸಿಗಬೇಕು ಅನ್ನೋಂಥದ್ದು ಬದ್ಧತೆಯಲ್ಲಿ ಆ ಕ್ಲಾರಿಟಿ ಕೊಟ್ಟಿದ್ದಿದ್ರೆ ಈಗಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಏನಾಗ್ತಿಲ್ಲ. ಈಗ ನರೇಂದ್ರ ಮೋದಿ ಅದನ್ನು ಉಳಿಸ್ಕೊಂಡಿದ್ದಾರೆ. ನವದೆಹಲಿಗೆ ಸಂಬಂಧಪಟ್ಟಂತ ಅಥವಾ ದೆಹಲಿಗೆ ಸಂಬಂಧಪಟ್ಟಂತೆ ನೀವು ಆ ವಿಚಾರ ತೆಗೆದಿದ್ರಿಂದ ಹೇಳಕ್ ಬಯಸ್ತೀನಿ. ಇದುವರೆಗೂ ಕೂಡ ಕಳೆದ 3-4-5 ದಶಕಗಳಲ್ಲಿ ಅಂತಾನೆ ಹೇಳ್ಬೋದು ನಾವು 5 ದಶಕಗಳ ದೆಹಲಿ ರಾಜಕಾರಣವನ್ನು ಗಮನಿಸಿದ್ರೆ ದೆಹಲಿಗೆ ಒಂದು ಶಕ್ತಿ ಇದೆ. ಹೇಗೆ ಯುಪಿಗೆ ಒಂದು ಆಧ್ಯಾತ್ಮಿಕವಾದ, ಸಾಂಸ್ಕೃತಿಕವಾದ, ಇಡೀ ದೇಶವನ್ನ ಹಿಡಿದಿಡಬಲ್ಲ ತನ್ನದೇ ಆದ ಭೌಗೋಳಿಕವಾದ ಶಕ್ತಿ ಕೂಡ ಇದೆಯೋ, ನೀವು ಯುಪಿಗೆ ಹೋದ್ರೆ ನೀವು ಪ್ರಯಾಗ್ರಾಜ್ ಅಂತೀರಿ, ಅಥವಾ ಬೇರೆ ಲಕ್ನೋ ಆಗಿರ್ಬೋದು, ಅಥವಾ ಬೇರೆ ಪ್ರದೇಶಗಳಿಗೆ ಅಲ್ಲಿ, ಆಮೇಲೆ ಹಿಂದಿನ ಉತ್ತರಾಖಂಡ್ ಸೇರಿ ಯುಪಿ, ಏನು ದೊಡ್ಡ ಯುಪಿ ಇತ್ತಲ್ಲ, ಅಲ್ಲಿಗೆ ಹರಿದ್ವಾರ್ ಇರ್ಬೋದು, ಋಷಿಕೇಶ್, ಅದರದೇ ಆದ ಒಂದು ಶಕ್ತಿ ಇದೆ. ಆ ಥರ ದೆಹಲಿಗೂ ಕೂಡ ಅದರದ್ದೇ ಆದ, ಈಗ ಮೆಹರೌಲಿ ಅಂತೀವಿ, ಅದು ಮಿಹ್ರಾವಲಿ ಆಗಿತ್ತು ಅಂತಾರೆ, ಗೊತ್ತಿಲ್ಲ ಅದು ಏನು ಅಂತ. ದೆಹಲಿಗೆ ಅದರದ್ದೇ ಆದ ಒಂದು ಹಲವು ಕೇಂದ್ರಗಳು, ಅದು ಯಾವತ್ತಿಗೂ ಶಕ್ತಿ ಕೇಂದ್ರ ಇವತ್ತಲ್ಲ, 2-3 ಸಾವಿರ ವರ್ಷಗಳಿಂದ ಶಕ್ತಿ ಕೇಂದ್ರ ಆಗಿತ್ತು ಅಂತ. ಈ ದೇಶದ ರಾಜಕೀಯ ಶಕ್ತಿ ಕೇಂದ್ರ ಯಾವತ್ತು ದೆಹಲಿ ಆಗಿತ್ತು ಅಂತ. ಈಗ ಕಾಂತಾರ ನೋಡಿ, ನಾವು ಏನು ಗೊತ್ತಾ, ಈ ಕಾಂತಾರ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಕಾಂತಾರ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ನೋಡಿ, ಎಷ್ಟು ಕರೆಕ್ಟ್ ಆಗಿದೆ ಅಂತಂದ್ರೆ, ಅವನು ಕೇಳ್ತಾನೆ ನನಗೆ ಈ ಜಾಗ ಕೊಡಬೇಕು ಅಂತ, ಒಂದು ದೈವದ ಮುಂದೆ ಕೇಳ್ತಾನೆ. ಆಗ ದೈವ ಹೇಳುತ್ತೆ ಅದಕ್ಕೊಂದು ಸಮಯ ಬರ್ತದೆ ಅಂತ ಹೇಳುತ್ತೆ. UP-ಯಲ್ಲಾಗಲಿ ಇಂಡಿಯಾದಲ್ಲಾಗಲಿ ಇಂಥೆಲ್ಲ ಅನೇಕ ಘಟನಾವಳಿಗಳಾಯಿತು ನೋಡಿ. ಯೋಗಿ ಆದಿತ್ಯನಾಥ್ ನಾಥ ಪರಂಪರೆಯಿಂದ ಬಂದಂಥವ್ರು, ಯಾವತ್ತೂ ಕೂಡ BJP-ಯಲ್ಲಿ 300-320 ಸೀಟ್ ಬರುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. 300 ಸೀಟ್ ಬಂತು. ನೀವು ನೋಡಿ, ಕೆಲವು ಇರಲಿ ಟೈಮ್ ಅಂತ ಹೇಳೋದು. ಯೋಗಿ ಆದಿತ್ಯನಾಥ್ ಅವಧಿಯಲ್ಲೇ ರಾಮ ಮಂದಿರ ನಿರ್ಮಾಣ ಆಯಿತು. ಯೋಗಿ ಆದಿತ್ಯನಾಥ್ ಅವಧಿಯಲ್ಲೇ ಕಾಶಿ ಕಾರಿಡಾರ್ ನಿರ್ಮಾಣ ಆಯಿತು. ಯೋಗಿ ಆದಿತ್ಯನಾಥ್ ಅವಧಿಯಲ್ಲಿ 144ನೇ ವರ್ಷದ ಕುಂಭಮೇಳ ಆಯಿತು. ಇಲಹಾಬಾದ್ ಅನ್ನುವಂಥದ್ದು ಪ್ರಯಾಗರಾಜ್ ಆಯಿತು. ಆಯ್ತಾ, ಇದೆಲ್ಲ ಆಮೇಲೆ ಕೆಲವೆಲ್ಲ ಏನು ಗೊತ್ತಾ, ಒಬ್ರು ಬಂದು ಆ ಸಂದರ್ಭ ಆ ಕೆಲಸಗಳನ್ನು ಮಾಡಿ ಹೋಗ್ಬಿಡ್ತಾರೆ ಅಂತ. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವಿಟ್ಟಿರುವಂಥ ನಂಬಿಕೆಗಳು ಅಂತ ಹೇಳಿ. ಅದೇ ಇವರು ಯಾರು, ಇದೇ ನರೇಂದ್ರ ಮೋದಿ ಅವರು LK ಅಡ್ವಾಣಿ ಅವರು ರಥಯಾತ್ರೆ ಮಾಡ್ತಾ ಇರುವಾಗ ಅವರ ಕೇರ್ ಟೇಕರು ಎಲ್ಲಿ ಸ್ಟೇ ಮಾಡಬೇಕು, ಬೆಳಿಗ್ಗೆ ತಿಂಡಿಗೆ ಏನಿದೆ, ರೂಟ್ ಮ್ಯಾಪ್ ರೆಡಿ ಮಾಡಿ, ಬೆಳಿಗ್ಗೆ ತಿಂಡಿಗೆ ಏನಿದೆ, ಎಷ್ಟು ಕಿಲೋಮೀಟರ್ ಹೋಗ್ಬೇಕು, ಎಲ್ಲಿ ರೆಸ್ಟ್ ಮಾಡಬೇಕು, ನಿಮ್ಗೆ ಹೆಂಗೆ ಚೇಂಜ್ ಆಗುತ್ತೆ ಅಂತಂದರೆ, ಅದೇ 2013-14ರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅವರಾಗಿರ್ತಾರೆ ರಾಜನಾಥ್ ಸಿಂಗ್. ನೀವು 51 ಶಕ್ತಿಪೀಠಗಳಿಗೆ ಹೋಗಬೇಕು. 51 ಶಕ್ತಿಪೀಠ ಎಲ್ಲಿದೆ? ಇಡೀ ಅಖಂಡ ಭಾರತದಲ್ಲಿದೆ 51 ಶಕ್ತಿ. ಆಯಿತು, ನಾನು ಶಾಕ್ತ ಪರಂಪರೆ ಫಾಲೋ ಮಾಡೋನಲ್ಲಪ್ಪ, ನಾನು ಶೈವ ಪರಂಪರೆ, ಶಿವನ ಆರಾಧನೆ ಮಾಡುವನು. ಶಿವನ ಆರಾಧನೆ ಆಧ್ಯಾತ್ಮಿಕವಾಗಿ 12 ಶಕ್ತಿಪೀಠ, 12 ಜ್ಯೋತಿರ್ಲಿಂಗ ಎಲ್ಲಿದೆ? ನೀವು ಇಡೀ ದೇಶವನ್ನು ಇದು ಮಾಡಬೇಕು. ಆಮೇಲೆ ನಿಮಗೆ ನಾನು ವೈಷ್ಣವ ಅಂತ, ನೀವು ಚಾರ್ಧಾಮ ಎಲ್ಲಿದೆ? ಆ 2 ಚಾರ್ಧಾಮ ಮತ್ತು ಈ ಕಡೆ ಚಾರ್ಧಾಮ ಎಲ್ಲವೂ ಬಂದಾಗ ನಿಮಗೆ ಇಡೀ ದೇಶವನ್ನು, ಅದನ್ನು ಶಂಕರಾಚಾರ್ಯರು. ಈ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟಿ ಅವರೇ, ನಾನು ಈವನ್ ಯಾವುದೇ ಆಂಕರ್ಸ್ ಅಲ್ಲ, ನಾನು ಅದಕ್ಕೆ ಯಾಕೆ ಬಂದ್ಬಿಡ್ತೀನಿ ಅದನ್ನು. ನರೇಂದ್ರ ಮೋದಿ ಅವರ ಬಗ್ಗೆ ಇದ್ದಂಥ ಪದ್ಧತಿ ನೀವು ಹೇಳಿದ ಮಾತಿಗೆ, ನರೇಂದ್ರ ಈಗ ನಾನು ಮತ್ತೆ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ನಾ ಕಾವುಂಗ ನಾ ಕಾನೇದುಂಗ ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಈಗಲೂ ಅದಕ್ಕೆ ಬದ್ಧರಾಗಿದ್ದಾರೆ. ನರೇಂದ್ರ ಮೋದಿ ಅವರು ಅವರ ಪಾರ್ಟಿಯ ಎಲ್ಲರೂ ಆಗಿದ್ದಾರೆ ಇಲ್ಲೋ ನಾನು ಅದನ್ನು ಹೇಳಲಾರೆ, ಇಲ್ಲ ಕೂಡ. ಆದರೆ ಮೋದಿ ಅವರು ಈಗಲೂ ಕೂಡ. ಆಮೇಲೆ ನಿಮಗೆ ಕ್ಯಾಪ್ಟನ್ ಸಿಗೋದು ಒಬ್ಬನೇ,
ಸಚಿನ್ ತೆಂಡೂಲ್ಕರ್ ಒಂದೇ ಸಿಗೋದು ನಿಮಗೆ. ಓಕೆ, ಅದನ್ನ ಮಿಸ್ ಮಾಡ್ಕೊಳ್ಳೋಕೆ ಜನ ರೆಡಿ ಇಲ್ಲ. ನರೇಂದ್ರ ಮೋದಿ ಅವರ ಮೇಲೆ ಇರುವಂತಹ ನಂಬಿಕೆ ಇದೆಯಲ್ಲ, ಅದನ್ನ ಈಗಲೂ ಕೂಡ ಜನ